ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಸಂಜನಾ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ. ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ. ನಂದು ಅವ್ರದ್ದು ಮದ್ವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು. ನನ್ಗೊಬ್ರು ಫೋನ್ ಮಾಡಿದ್ರು, ನನ್ ಪರಿಚಯದವ್ರನ್ನೇ, ಏನಪ್ಪಾ ಸಂಜನಾ ಜೊತೆ ಮದ್ವೆ ಅಂತ. ಇಲ್ಲ ಸರ್ ಅಂದ್ರೆ ಸುಮ್ನಿರ, ನನಗೆ ಗೊತ್ತು, ನನಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಇದೆ ಅಂತ. ಅವ್ರಿಗೆ ಗೊತ್ತಂತೆ, ಅದ್ ಹಿಂಗೆ ಅಂತ ನನಗೆ ಗೊತ್ತಾಗಿಲ್ಲ. ಸೊ ಇವತ್ತಿಗೆ ಸಂಜನಾ ಅವರೇ, ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ, ಅದಕ್ಕೊಂದು ಮುಕ್ತಾಯ ಸಮಾರಂಭ. ಅಫ್ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನೂ ಎಲ್ಲ ಪ್ರೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡಿತ್ತು. ಬಟ್ ಹಿಸ್ ಮೋರ್ ಲೈಕ್ ಅ ಫ್ರೆಂಡ್ ಆರ್ ಹಿಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ. ಸೊ ನೋ ವೆರಿ ಜೆನ್ಯೂನ್ಲಿ ಸರಿ, ವೆರಿ ಸ್ವೀಟ್ ದಟ್ ವೇ. ಸೊ ಆತರ ಯಾವ್ದು ಇಲ್ಲ. ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ವಿ ಹ್ಯಾವ್ ಹಾರ್ಡ್ಲಿ ಸ್ಪೋಕನ್, ನಾನು ಚಂದನ್ ಅವರು. ಸೊ ಇವತ್ತೇ ಎಲ್ಲಾ ಸ್ಪೆಕ್ಯುಲೇಷನ್ಸ್ಗೆ ಒಂದು ಏನಂದ್ರೆ ನಾನು ಇಷ್ಟಪಡ್ತೀವಿ. ಸಂಜೆ ಪ್ರೆಸ್ ಮೀಟ್ ಕರೆದಾಗ ಅದೇ ಹೇಳಿದ್ರು ಸರ್, ತಿರ್ಗಾ ಒಂದೇ ಸ್ಟೇಜ್ ಅಲ್ಲಿ ಹತ್ಬೇಕಾ ನಾವು ಇಬ್ರು, ತಿರ್ಗಾ ಇನ್ನೊಂದು ಆಗ್ತಾರೆ ಸರ್, ಅದಾಗ್ತಾರೆ. ನಾನು ಅದೇ ಹೇಳಿದೆ, ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ. ಯಾಕಂದ್ರೆ ಏನಾಗತ್ತೆ ಅಂದ್ರೆ, ಇವಾಗ ನೀವು ಮಾತಾಡ್ದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕ್ಕೆ ಜಾಗ ಇರುತ್ತೆ. ನೀವೊಂದ್ಸತಿ ಕ್ಲಾರಿಟಿ ಕೊಟ್ಮೇಲೆ ಅವ್ರು ಇನ್ನೇನ್ ಮಾತಾಡಕ್ ಜಾಗ ಇರಲ್ಲ. ಯಾಕಂದ್ರೆ ಇಲ್ಲಿ ಹೇಳಿದ್ನಲ್ಲ, ಈಗ ಮೈನ್ ಮೀಡಿಯಾ ಯಾವತ್ತೂ ಅದ್ ಇದ್ ಮಾಡೋದಿಲ್ಲ. ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಇವರು ಸ್ವಲ್ಪ ಅದನ್ನ ಮಾಡಿರ್ತಾರೆ. ಬಟ್ ನೀವು ಕ್ಲಾರಿಟಿ ಕೊಟ್ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಎಸ್ ಚಂದನ್ ಅವರೇ ಹೇಳಿ. ಎಸ್ ಏನಿಲ್ಲ ಅಣ್ಣ, ಅಷ್ಟೇ ಬಿಡೋಣ. ಬೇಕಿತ್ತು ಅನ್ಸ್ತಾ ಇದೆ ನನಗೆ. ಸ್ವಲ್ಪ ಇಲ್ಲ, ಜಸ್ಟ್ ವಾಸ್ ಕಿಡ್ಡಿಂಗ್ ಅಷ್ಟೇನೆ. ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಮೊದಲನೇದಾಗಿ ನವರಸನ್ ಸರ್, ಅಪೂರ್ವ, ಚಂದನ್, ಕಂಗ್ರಾಚುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಇಟ್ಸ್ ಅ ಲಾಂಗ್ ಜರ್ನಿ. ಸೂತ್ರಧಾರಿ ತುಂಬಾ ಟೈಮ್ ಇಂದ ಒಂದು ಒಳ್ಳೆ ರಿಲೀಸ್ ಡೇಟ್ಗೆ ಅಂತ ವೇಟ್ ಮಾಡ್ತಾ ಇದ್ದಿದ್ದು. ಬಟ್ ಐ ಆಮ್ ವೆರಿ ಹ್ಯಾಪಿ. ಮೇ 9ಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ. ಅಂಡ್ ನಿಮ್ ಎಲ್ಲರ ಸಪೋರ್ಟ್ ಇಂದ 26+ ಮಿಲಿಯನ್ ವ್ಯೂಸ್ ಆಗಿದೆ. ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗ್ ಅಲ್ಲಿತ್ತು, ವೈರಲ್ ಆಗಿತ್ತು. ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಸಾಂಗ್ಗೆ. ನನಗೆ ಥ್ಯಾಂಕ್ ಯು ಚಂದನ್. ವಿ ವೆರಿ ಹ್ಯಾಪಿ. ಅಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ, ಬಟ್ ಕತೆ ಕೇಳಿದ್ದೀನಿ. ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಅಂಡ್ ಕಿರಣ್ ಅವರೇ, ಕಂಗ್ರಾಚುಲೇಷನ್ಸ್ ಆನ್ ದ ಅನೌನ್ಸ್ಮೆಂಟ್ ಆಫ್ ದಿ ಡೇ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ. ನೀವೆಲ್ಲರೂ ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ. ಸೊ ದಯವಿಟ್ಟು ಸಿನಿಮಾ ಜೊತೆ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.